ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಮರುಘತಾಂ ಅಜಾಢ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಎಲ್ರಿಗೂ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶ್ರೀ ಆಂಜನೇಯ ಎಲ್ಲರಿಗೂ ಶುಭವನ್ನ ಮಾಡಲಿ. ಈ ವಿಡಿಯೋ ಮಾಡಿರೋ ವಿಷಯ ಬಂದು ಇವತ್ತು ಹನುಮ ಜಯಂತಿ. ಹನುಮನ ಶಕ್ತಿಯನ್ನ ಹೇಗೆ ಗರ್ಭಿಣಿ ಸ್ತ್ರೀ ಪಡ್ಕೊಳ್ಳೋಕೆ ಸಾಧ್ಯ ಆಗತ್ತೆ, ಹೇಗೆ ಪಡ್ಕೊಳ್ಬೋದು ಅನ್ನೋದನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೇನೆ. ಮೊದಲನೇದಾಗಿ ನಾನು ಫಸ್ಟು ಒಂದು ಮಂತ್ರವನ್ನು ಹೇಳಿದೆ, ಬುದ್ಧಿರ್ಬಲಂ. ಆ ಮಂತ್ರದ ಅರ್ಥವನ್ನು ನಾನು ತಿಳಿಸ್ಕೊಡ್ತೇನೆ. ಏನು ಅಂತ ಹೇಳಿದ್ರೆ, ಆಂಜನೇಯ ನನಗೆ ಬುದ್ಧಿ, ಬಲ, ಧೈರ್ಯ, ಶಕ್ತಿ, ಆರೋಗ್ಯ, ನಿರ್ಭಯತೆ, ಚುರುಕುತನ ಹಾಗೆ ವಾಕ್ಚಾತುರ್ಯವನ್ನ ನಮಗೆ ದಯಪಾಲಿಸುವಂತ ನಾನು ನಿನ್ನ ಸದಾಕಾಲ ಸ್ಮರಿಸ್ತೀನಿ ಅಂತ ಅನ್ನೋದು ಈ ಮಂತ್ರದ ಅರ್ಥ. ಇದನ್ನ ನಾವು ಹೇಗೆ ಮಗುವಿಗೆ ಈ ಎಲ್ಲ ಶಕ್ತಿಯನ್ನ ನಾವು ಮಗುವಿಗೂ ಸಹ ಕಲಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಪ್ರತಿನಿತ್ಯ ನೀವು ತುಂಬಾ ಶ್ರದ್ಧೆಯಿಂದ ಸ್ವಚ್ಛವಾದ ಮನಸ್ಸಿನಿಂದ ನೀವು ಆಂಜನೇಯನಿಗೆ ಈ ಮಂತ್ರವನ್ನ ಅರ್ಪಿಸಿದ್ದಾದರೆ ಪ್ರತಿಯೊಂದು ಮಗುವಿಗೂ ಈ ಎಲ್ಲ ಗುಣಗಳು ಮಗುವಿಗೆ ಬರಲಿಕ್ಕೆ ಸಾಧ್ಯ ಆಗತ್ತೆ. ನೀವು ಪ್ರತಿನಿತ್ಯ 5 ಬಾರಿ, 11 ಬಾರಿ ಆಗಿರಬಹುದು ಅಥವಾ 21 ಬಾರಿ ಆಗಿರ್ಬೋದು, ನಿಮ್ಮ ಸಾಮರ್ಥ್ಯದ ತಕ್ಕಂತೆ ಈ ಮಂತ್ರವನ್ನ ಹೇಳ್ಕೊಳ್ಬೇಕು. ಹೇಗೆ ಹೇಳ್ಕೊಳ್ಬೇಕು? ಮಗುವಿಗೆ ಅಂದ್ರೆ ನಿಮ್ಮ ಗರ್ಭದ ಮೇಲೆ ಕೈ ಇಟ್ಕೊಂಡು ನೀವು ಈ ಮಂತ್ರವನ್ನ ತುಂಬಾ ಶ್ರದ್ಧೆಯಿಂದ ಸಂಪೂರ್ಣವಾಗಿ ಆಂಜನೇಯನಿಗೆ ನೀವು ಶರಣಾಗತಿಯನ್ನ ತಗೊಂಡು ಈ ಮಂತ್ರವನ್ನ ಹೇಳಿದಾಗ ಈ ಎಲ್ಲ ಗುಣಗಳು ನಿಮ್ಮ ಮಗುವಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದ್ರ ಜೊತೆಗೆ ಹನುಮಾನ್ ಚಾಲೀಸ ಅದರಷ್ಟು ಶಕ್ತಿ ಇನ್ನೊಂದು ಯಾವ ಮಂತ್ರದಲ್ಲಿನೂ ಇಲ್ಲ. ಹನುಮಾನ್ ಚಾಲೀಸವನ್ನ ಹೇಳೋದಾಗಿರಬಹುದು, ಶ್ರೀ ತಾರಕ ಮಂತ್ರವನ್ನ ಹೇಳೋದಾಗಿರ್ಬೋದು, ಮತ್ತೆ ಮನೋಜವಂ ಮಾರುತ ತುಲ್ಯಂ ಈ ಮಂತ್ರವನ್ನ ಹೇಳೋದಾಗಿರ್ಬೋದು. ಇದೆಲ್ಲವನ್ನ ಮಾಡೋದ್ರಿಂದ ಮಗುವಿಗೆ ಶ್ರೀ ಆಂಜನೇಯ ಶಕ್ತಿಯೆಲ್ಲವೂ ಬರಲಿಕ್ಕೆ ಸಾಧ್ಯ ಆಗ್ತದೆ. ಮಗುವಿಗೆ ಅಷ್ಟೇ ಅಲ್ಲ, ತಾಯಿಗೂ ಸಹ ಈ ಗರ್ಭಾವಸ್ಥೆಯ ಸಂಪೂರ್ಣ ಅವಧಿ ಹಾಗೆ ಡೆಲಿವರಿ ಟೈಮಲ್ಲಿಯೂ ಸಹ ಆ ಶಕ್ತಿಯನ್ನ ಶ್ರೀ ಆಂಜನೇಯ ಕೊಟ್ಟೇ ಕೊಡ್ತಾನೆ ಅನ್ನೋದು ನಿಜವಾದ ಮಾತು. ಯಾಕಂತ ಹೇಳಿದ್ರೆ ಶ್ರೀ ಆಂಜನೇಯ ಅಜರಾಮರ, ಅದೆಲ್ಲರಿಗೂ ಗೊತ್ತು. ಒಂದಲ್ಲ ಒಂದು ರೂಪದಲ್ಲಿ ಆಂಜನೇಯ ಬಂದು ನಮ್ಮೆಲ್ಲರನ್ನ ಆಶೀರ್ವದಿಸ್ತಾನೆ, ಗರ್ಭದಲ್ಲಿರುವ ಮಗುವಿಗೂ ಆಶೀರ್ವದಿಸಿ ಕೃಪೆಯನ್ನ ಮಾಡ್ತಾನೆ. ಸೊ ಹಾಗಾಗಿ ಪ್ರತಿಯೊಂದು ಗರ್ಭಿಣಿ ಸ್ತ್ರೀ ಆಂಜನೇಯನ ಸ್ಮರಿಸ್ಬೇಕು, ಈ ಮಂತ್ರಗಳನ್ನ ಹೇಳೋದನ್ನ ಪ್ರತಿನಿತ್ಯ ಪಠಣೆ ಮಾಡೋದನ್ನ ಕಲ್ಕೊಳ್ಬೇಕು ಅನ್ನೋದು ಈ ಒಂದು ವಿಡಿಯೋದ ಉದ್ದೇಶ. ಸೊ ಹಾಗಾಗಿ ಎಲ್ಲರೂ ಆ ಮಂತ್ರವನ್ನ ಪಠಣೆ ಮಾಡಿ ಅದರ ಎಲ್ಲ ಶಕ್ತಿಯನ್ನ ನಿಮಗೂ ಮತ್ತು ಮಗುವಿಗೆ ಇಬ್ರು ಆ ಶಕ್ತಿಯನ್ನ ಪಡೆದುಕೊಳ್ಳಿ ಅಂತ ಕೇಳ್ಕೊಳ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಧನ್ಯವಾದಗಳು.